ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳು ಎರಡೆರಡು ಬಾರಿ ಗ್ಯಾರಂಟಿ ಜಪ ಮಾಡಲಿಕ್ಕೂ ಕೂಡ ಕಾರಣ ಇದೆ. ಇದಕ್ಕೆ ವಿರೋಧ ಪಕ್ಷಗಳ ಆರೋಪ ಒತ್ತಡ ಒಂದು ಕಾರಣ ಆದರೆ ಅದಕ್ಕಿಂತ ದೊಡ್ಡ ಕಾರಣ ಅಂದರೆ ಸ್ವಪಕ್ಷದಲ್ಲೇ ಅಂದರೆ ಕಾಂಗ್ರೆಸ್ನಲ್ಲೇ ನಡೀತಾ ಇರುವ ಗ್ಯಾರಂಟಿ ಗುದ್ದಾಟ. ಈ ಗ್ಯಾರಂಟಿ ಗುದ್ದಾಟಕ್ಕೆ ಒಂದಷ್ಟು ತೇಪೆ ಹಚ್ಚೋ ಕಾರ್ಯ ಮಾಡುವ ರೀತಿಯಲ್ಲಿತ್ತ ಸಿದ್ದರಾಮಯ್ಯನವರ ಇವತ್ತಿನ ಭಾಷಣ. ಅನುಮಾನ ಗ್ಯಾರಂಟಿ ಆಗ್ತಾ ಇದೆ. ಕಾಂಗ್ರೆಸ್ನ ಒಳಗೆ ಗುದ್ದಾಟಕ್ಕೆ ಕಾರಣವಾಗಿದೆ ಗ್ಯಾರಂಟಿ ಯೋಜನೆಗಳು. ಬರೋಬ್ಬರಿ 44,000. ಇನ್ಫ್ಯಾಕ್ಟ್ ಮತ್ತೊಂದು ಲೆಕ್ಕದ ಪ್ರಕಾರ ಹತ್ತತ್ರ 60,000 ಕೋಟಿ ಅನ್ನೋದು ಇದೆ. ಲೆಕ್ಕಾಚಾರದ ಪ್ರಕಾರ 44,000 ಕೋಟಿಗೂ ಹೆಚ್ಚು ಹಣ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಖರ್ಚಾಗ್ತಾ ಇದೆ. ಶಾಸಕರ ಕ್ಷೇತ್ರಗಳಿಗೆ ಹಣ ಸಿಗದೆ ಕಾಂಗ್ರೆಸ್ಸಿಗರೇ ಕಂಗಾಲಾಗಿದ್ದಾರೆ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬಹುದು, ಮೊದಲ ಬಜೆಟ್ ಸಿದ್ದರಾಮಯ್ಯ ಸರ್ಕಾರ 2ನೇ ಅವಧಿಗೆ ರಚನೆಯಾಗಿ ಮೊದಲ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಬಜೆಟ್ ಪೂರ್ವಭಾವಿಯಾಗಿ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ರು, ಇನ್ನು 1 ವರ್ಷ ಯಾರು ಅನುದಾನಕ್ಕೋಸ್ಕರ ನಮ್ಮನ್ನ ಬಂದು ಮನವಿ ಮಾಡಬೇಡಿ, ನಮ್ಮ ಹತ್ರ ಬಂದು ಪ್ರಶ್ನೆ ಮಾಡಬೇಡಿ, ಗ್ಯಾರಂಟಿಗಳ ಅನುಷ್ಠಾನ ಬಹಳ ಮುಖ್ಯ. ಕಾದ್ರೂ 1 ವರ್ಷ ಆದ್ಮೇಲೂ ಕೂಡ ಗ್ಯಾರಂಟಿ ರಗಳೆ ಮುಗಿತಾ ಇಲ್ಲ, ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಮತದಾರರ ಮುಂದೆ ಹೋಗಿ ನಿಲ್ಲೋಕಾಗ್ತಾ ಇಲ್ಲ. ಇದು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ. ಹೀಗಾಗಿ ಅನೇಕ ಶಾಸಕರು, ಕಾಂಗ್ರೆಸ್ನದ್ದೇ ಶಾಸಕರು ಅನುದಾನ ಸಿಗ್ತಿಲ್ಲ ಅನ್ನೋ ಅಸಮಾಧಾನವನ್ನ ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ವಿರುದ್ಧ ಸ್ವಪಕ್ಷೀಯರಿಂದಲೇ ಅಪಸ್ವರ. ಇನ್ಫ್ಯಾಕ್ಟ್ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಮಾತನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಸ್ವಲ್ಪ ಏನಾದರೂ ಇದನ್ನ ರಿವೈಸ್ ಮಾಡಿದ್ರೆ, ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿದ್ರೆ ಹತ್ತತ್ರ 10,000 ಕೋಟಿಯನ್ನ ಉಳಿಸಬಹುದು. ಈ 10,000 ಕೋಟಿಗಳು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನದ ರೂಪದಲ್ಲಿ ಕೊಡುವ ಸಾಧ್ಯತೆಗಳಿದೆ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಅಲ್ಲಿಗೆ ಈಗ ಯಾವ ಸ್ವರೂಪದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿದೆಯೋ ಅದ್ರ ಬಗ್ಗೆ ಕಾಂಗ್ರೆಸ್ನವರಿಗೇನೆ ಒಂದಷ್ಟು ಅಸಮಾಧಾನ ಇದೆ ಅನ್ನೋದು ಬಹಿರಂಗವಾಗಿ ಇದೆ ವಿಚಾರ. ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆ ಅಂತ ಆಗ್ಬಿಟ್ಟಿದೆ ಇದೀಗ ಪಂಚ ಗ್ಯಾರಂಟಿ. ಹೇಳಾಗಿದೆ, ಅನುಷ್ಠಾನಕ್ಕೆ ತಂದಾಗಿದೆ, ವಾಪಸ್ ಪಡೆಯೋ ಹಾಗೂ ಇಲ್ಲ, ಯಥಾವತ್ತಾಗಿ ಕಂಟಿನ್ಯೂ ಮಾಡೋ ಹಾಗೂ ಇಲ್ಲ. ಅಂಥ ಅಡಕತ್ತರಿ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಕಂಟಿನ್ಯೂ ಯಾಕೆ ಮಾಡೋಕ್ಕಾಗಲ್ಲ? ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆರ್ಥಿಕ ಹೊರೆ. ಕೈ ಬಿಟ್ರು ಅಂತಂದ್ರೆ ನುಡಿದಂತೆ ನಡಿಲಿಲ್ಲ, ಮಾತಿಗೆ ತಪ್ಪಿದ್ರು ಅನ್ನೋ ಅಪವಾದ. ಹೀಗಾಗಿ ಗ್ಯಾರಂಟಿಗಳನ್ನ ಕೊಡೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡುವಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಂಗಿದೆ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ. ಕಾಂಗ್ರೆಸ್ಗೆ ಫ್ರೀ ಯೋಜನೆ ಕೊಟ್ಟರೂ ಕಷ್ಟ ಬಿಟ್ಟರೂ ಕಷ್ಟ ಅನ್ನೋ ಪರಿಸ್ಥಿತಿ. ಒಂದರ್ಥದಲ್ಲಿ ಬಿಸಿ ತುಪ್ಪದಂತೆ ಆಗಿದೆ ಪಂಚ ಗ್ಯಾರಂಟಿಗಳು. ನುಂಗೋಕ್ಕೂ ಆಗಲ್ಲ, ಉಗುಳೋಕ್ಕೂ ಆಗಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಒಬ್ಬೊಬ್ಬರದು ಒಂದೊಂದು ರೀತಿಯ ವ್ಯಾಖ್ಯಾನ. ಸಚಿವರನ್ನು ಕೇಳಿದ್ರೆ ಒಂಥರ, CMನ ಕೇಳಿದ್ರೆ ಒಂಥರ, DCMನ ಕೇಳಿದ್ರೆ ಮತ್ತೊಂಥರ. ಈ ಎಲ್ಲ ಗೊಂದಲಗಳಿಗೆ ಇವತ್ತಿನ ಮುಖ್ಯಮಂತ್ರಿಗಳ ಭಾಷಣ ಒಂದರ್ಥದಲ್ಲಿ ಸ್ಪಷ್ಟೀಕರಣ, ಒಂದರ್ಥದಲ್ಲಿ ಬ್ರೇಕ್ ಹಾಕೋ ಪ್ರಯತ್ನ, ಮತ್ತೊಂದರ್ಥದಲ್ಲಿ ಜನರ ಮನಸ್ಸಿನಲ್ಲಿ, ಈ ಗ್ಯಾರಂಟಿಗಳ ಫಲಾನುಭವಿಗಳಾಗಿರುವ ಜನರ ಮನಸ್ಸಿನಲ್ಲಿ ಉಂಟಾಗಿರುವ ಗೊಂದಲಕ್ಕೆ ತಾತ್ಕಾಲಿಕವಾಗಿ ಆದರೂ ಒಂದು ಸೊಲ್ಯೂಷನ್, ಒಂದು ಪರಿಹಾರ ರೂಪದಲ್ಲಿ ಇರಲಿ ಅನ್ನೋ ರೀತಿಯಲ್ಲಿ ಎರಡೆರಡು ಬಾರಿ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಆಗ್ತಾ ಇರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಂದಾದ್ರ ಅನ್ನೋ ರೀತಿಯ ಅನುಮಾನಕ್ಕೆ ಕಾರಣವಾಗಿದೆ. ಇವತ್ತಿನ ಪಕ್ಕ ಪಾಲಿಟಿಕ್ಸ್ನ ಸುದ್ದಿಗಳ ಕಡೆ ಗಮನ ಕೊಡೋಣ. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಸುದ್ದಿಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಸದ್ಯಕ್ಕೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಗ್ಯಾರಂಟಿಯದ್ದೇ ಸದ್ದು, ಗ್ಯಾರಂಟಿಯದ್ದೇ ಗುದ್ದು. ಆದ್ರೆ ಗ್ಯಾರಂಟಿಯ ಕನವರಿಕೆಯನ್ನ ಬಿಡ್ತಾ ಇಲ್ಲ ಸಿದ್ದು ಅನ್ನೋ ಹಂತಕ್ಕೆ ಬಂದಿದೆ. ಯಾಕೆ ಹೇಳ್ತಿದ್ದೀವಿ ಮಾತನ್ನ? ಇವತ್ತು ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ರಾಜ್ಯವನ್ನ ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಬೇಕು. ಆ ಭಾಷಣದ ಸಂದರ್ಭದಲ್ಲೂ ಕೂಡ ಗ್ಯಾರಂಟಿಯದ್ದೇ ಕನವರಿಕೆ ಸಿದ್ದರಾಮಯ್ಯನವರಿಗೆ. ತಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲೂ ಕೂಡ ಪಂಚ ಗ್ಯಾರಂಟಿಗಳ ಬಗ್ಗೆನೇ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಯನ್ನ ಬಿಡಲ್ಲ, ಫ್ರೀ ಯೋಜನೆಗೆ ಯಾವುದೇ ರೀತಿಯ ಅಡ್ಡಿಯಾಗಲ್ಲ ಅಂತ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಪ್ರತ್ಯಾರೋಪವನ್ನ ಮಾಡಿದೆ. ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳ ಜಪವನ್ನ ಇವತ್ತಿನ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ CM ಸಿದ್ದರಾಮಯ್ಯನವರ ಕನವರಿಕೆಯ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ.
ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜ ಹಾರಿದೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಗ್ಯಾರಂಟಿಯದ್ದೇ ಕನವರಿಕೆ. ಯಾವ ರೀತಿ ಇತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿ ಜಪ? ಒಂದು ವರದಿ ಇದೆ, ಗಮನಿಸಿ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಸ್ವಾತಂತ್ರ್ಯ ಸಂಭ್ರಮದಲ್ಲೂ ಗ್ಯಾರಂಟಿ ಕನವರಿಕೆ. ರಾಜ್ಯದಲ್ಲಿ ಫ್ರೀ ಯೋಜನೆಗಳ ಮುಂದುವರಿಕೆ. ಇಡೀ ದೇಶವೇ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತದೇ ಗ್ಯಾರಂಟಿ ರಾಗ ಹಾಡಿದರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇನ್ನು ಮೂಡ ವಿಚಾರವನ್ನ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯವನ್ನ ಉಲ್ಲೇಖಿಸಿದ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ವಾಗ್ಬಾಣ ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಮುನ್ನೆಚ್ಚರಿಕೆ ನೀಡಿದ್ದರು. ಮೊದಲನೇದಾಗಿ ಜಾತಿ ಮತದ ಆಧಾರದ ಮೇಲೆ ವಿಭಜನೆಯ ರಾಜಕಾರಣ ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಎರಡನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಆಶಯಗಳನ್ನು ಬುಡಮೇಲು ಮಾಡುವ ಮನಸ್ಥಿತಿಯ ವ್ಯಕ್ತಿಗಳನ್ನು ಅಧಿಕಾರದಿಂದ ಮುಲಾಜಿಲ್ಲದೆ ದೂರ ಇಡಬೇಕು. ಅಂತಿಮವಾಗಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದರು. ಒಟ್ನಲ್ಲಿ ಸ್ವಾತಂತ್ರ್ಯದ ಹಬ್ಬವೂ ಸಹ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಯಿತು. ಸಿದ್ದರಾಮಯ್ಯನವರ ಭಾಷಣದ ವೈಖರಿಗೆ ಪ್ರತಿಪಕ್ಷಗಳನ್ನೇ ನೇರವಾಗಿ ಚುಚ್ಚುವಂತಿದ್ವು. ಏನು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಅದ್ಯಾವ ರೀತಿ ತಿರುಗೇಟು ನೀಡ್ತಾರೋ, ಇನ್ನು ಅದೇನೇನು ಮಾತಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.